ಕಾಂಗ್ರೆಸ್ ಪಾಳೆಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇಲ್ಲಿಯವರೆಗೆ ಚರ್ಚೆಯಾಗ್ತಿದ್ದಂತ ವಿಚಾರ ನಾಯಕತ್ವ ಬದಲಾವಣೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಡೆ ಇಳಿತಾರೆ, ಡಿಕೆ ಶಿವಕುಮಾರ್ ಅವರು ಪಟ್ಟವನ್ನ ಅಲಂಕರಿಸ್ತಾರೆ. ಈ ಸುದ್ದಿಯೇ ಬಹಳಷ್ಟು ಕೇಳ್ತಾ ಇತ್ತು. ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅನ್ನೋ ಒಂದು ಮಾತು ಕೂಡ ಬಂದಿತ್ತು. ಸೊ ಇದಕ್ಕೆಲ್ಲ ಒಂದು ಉತ್ತರವನ್ನ ಕೊಡುವಂತೆ ಡೆಲ್ಲಿಯಲ್ಲಿ ಕೂತು ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಕೂಗಿ ಹೇಳಿದ್ರು. ಇದಾದ ನಂತರ ಶಾಸಕರೆಲ್ಲರೂ ಕೂಡ ಸಚಿವರ ಮೇಲೆ ಲೀಸ್ಟ್ ಗಟ್ಲೆ ದೂರನ್ನ ಸುರ್ಜೇವಾಲಾ ಅವರ ಬಳಿ ತಲುಪಿಸಿದ್ದಾರೆ. ಇದಕ್ಕಾಗಿನೇ ಈ ಕಳೆದ ಕೆಲವು ದಿನಗಳ ಹಿಂದೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ, ಶಾಸಕರ ಜೊತೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಮೀಟಿಂಗ್ ನಲ್ಲಿ ಪ್ರತಿಯೊಂದು ದೂರನ್ನ ಸುರ್ಜೇವಾಲಾ ಅವರು ದಾಖಲಿಸಿಕೊಂಡಿದ್ದಾರೆ. ಅದಾದ ನಂತರ ಅಂದ್ರೆ ಏನು 1-to-1 ಸಭೆಯನ್ನ ಮಾಡಿದ್ರು. ಇದಾದ ನಂತರ ಡಿಕೆಶಿ ಅವ್ರಿಗೆ ಈ ಬಗ್ಗೆ ಸುದೀರ್ಘ ವರದಿಯನ್ನ ನೀವು ಕೊಡಬೇಕು ಅಂತಾನೂ ಕೂಡ ಹೇಳ್ತಾರೆ. ಇದಕ್ಕೆ ತಕ್ಕನಾಗೆ ಡಿಕೆಶಿ ಅವರು ಪ್ರತಿಯೊಬ್ಬ ಸಚಿವರಿಗೂ ಕೂಡ ಪತ್ರವನ್ನ ಬರೀತಾರೆ. ಈ ಒಂದು ಏನು 1-to-1 ಸಭೆ ಆಯ್ತು. ಇದಾದ ನಂತರ 12 ಸಚಿವರನ್ನ ಅವರ ಸ್ಥಾನದಿಂದ ಕೆಳಗಡೆ ಇಳಿಸಲು ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಪಟ್ಟಿ ಕೂಡ ರೆಡಿ ಆಗಿದೆ. ಏನು ಈ 12 ಸಚಿವರಿದ್ರು ಆ ಕಾರ್ಯವೈಖರಿ ಅಥವಾ ಮತ್ತೊಂದನ್ನೆಲ್ಲ ಗಮನವನ್ನ ಇಟ್ಕೊಂಡು ಈಗಾಗಲೇ 12 ಸಚಿವರ ಹೆಸರು ಕೂಡ ಆಗಿದೆ. ಆ 12 ಯಾರು ಸಚಿವರು ಅಥವಾ 12 ಸಚಿವರನ್ನ ಆ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ಆ ಸ್ಥಾನಕ್ಕೆ ಯಾರೆಲ್ಲ ಬರ್ಬೋದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈಗ ಏನು 12 ಸಚಿವರಿದ್ದಾರೆ ಅವರಿಗೆ ಸುರ್ಜೇವಾಲಾ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಾನು ನವೆಂಬರ್ ಕ್ರಾಂತಿ ಅಂತ ಹೇಳಿದೆ. ನವೆಂಬರ್ ಕ್ರಾಂತಿ ಅಂತ ಯಾಕೆ ಹೇಳಿದೆ? ಸುರ್ಜೇವಾಲಾ ಅವರು ಈ ಒಂದು ಸಚಿವರಿಗೆ 60 ದಿನಗಳ ಒಂದು ಬಿಗ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. 60 ದಿನಗಳು ಅಂದ್ರೆ 2 ತಿಂಗಳು. 2 ತಿಂಗಳು ಅಂದ್ರೆ ಇವಾಗ ಜುಲೈ ಅಂತ ಹೇಳಿದ್ರೆ ಆಗಸ್ಟ್, ಸೆಪ್ಟೆಂಬರ್, ನವೆಂಬರು. ಸೊ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ, ನವೆಂಬರ್ ಅಲ್ಲಿ ಕ್ರಾಂತಿ ಆಗೇ ಆಗತ್ತೆ. ಅದೇ ಸಚಿವರ ಬದಲಾವಣೆ. ಸೊ ಅದಕ್ಕೆ ನಾನು ಹೇಳಿದ್ದು ನವೆಂಬರ್ ಕ್ರಾಂತಿ ಆಗತ್ತೆ ಅಂತ. ಸೊ ಈಗಾದ್ಮೇಲೆ ಅಂದ್ರೆ ಏನು 60 ದಿನಗಳು, 60 ದಿನಗಳನ್ನ ಯಾಕೆ ಕೊಟ್ಟಿದ್ದಾರೆ? ನವೆಂಬರ್ವರೆಗೂ ಏನು ಟೈಮ್ ಕೊಟ್ಟಿದ್ದಾರೆ? ಅವರ ಕಾರ್ಯವೈಖರಿ ಅಥವಾ ಅವ್ರ ಸಂಘಟನಾವಾರು ಕೆಲಸ ಆಗಿರ್ಬೋದು ಅಥವಾ ಇಲಾಖಾವಾರು ಕೆಲಸಗಳಾಗಿರ್ಬೋದು, ಇವುಗಳನ್ನ ನೀವು ಬದಲಾವಣೆಯನ್ನ ಮಾಡ್ಕೋಬೇಕು ಮತ್ತು ಪಿನ್ ಟು ಪಿನ್ ಅಂಕಿ ಅಂಶವನ್ನ ನೀವು ನನಗೆ ವರದಿಯನ್ನ ಕೊಡಬೇಕು. ಏನಾದ್ರೂ 2 ತಿಂಗಳಲ್ಲಿ ಈ ಸಚಿವರು 12 ಸಚಿವರೇನಿದ್ದಾರೆ ಆ 12 ಸಚಿವರೇನಾದ್ರೂ ಬದಲಾವಣೆ ಆಗದೆ ಅಥವಾ ಅಂಕಿ ಅಂಶಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಹೈಕಮಾಂಡ್ ಮುಲಾಜಿಲ್ದೆ 12 ಸಚಿವರನ್ನ ಕೆಳಗಡೆ ಇಳಿಸುತ್ತೆ, ಬೇರೆಯವ್ರನ್ನ ತಂದು ಆ ಜಾಗಕ್ಕೆ ಕೂರ್ಸುತ್ತೆ. ಸೊ ಈ ರೀತಿಯಾಗಿ 60 ದಿನಗಳ ಒಂದ್ ರೀತಿಯಾಗಿ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಈ 2 ತಿಂಗಳಲ್ಲಿ 12 ಸಚಿವರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಇದಾದ ನಂತರ ಆ 12 ಸಚಿವರು ಯಾರನ್ನ ಕೆಳಗಡೆ ಇಳಿಸ್ಲಿಕ್ಕೆ ಹೈಕಮಾಂಡ್ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದೆ. ಇದು ಸುಮ್ಮನೆ ಪ್ಲಾನ್ ಮಾಡ್ಕೊಂಡಿದೆ ಊಹಾಪೋಹ ಅನ್ನೋದಕ್ಕಿಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಸಲೀಂ ಅಹಮದ್ ಅವರೇ ಖುದ್ದು ಈ ಬಗ್ಗೆ ಹೇಳಿದ್ದಾರೆ. ಪಟ್ಟಿನೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಸೊ ಆ ಪಟ್ಟಿಯಲ್ಲಿ ಇರುವಂತ ಆ 12 ಸಚಿವರು ಯಾರು? ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತ MC ಸುಧಾಕರ್ ಅವರು, ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಇರುವಂತದ್ದು. ಅದಾದ ನಂತರ KN ರಾಜಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. KN ರಾಜಣ್ಣ ಅವರನ್ನ ಕೂಡ ಸಚಿವರ ಸ್ಥಾನದಿಂದ ಕೆಳಗಡೆ ಇಳಿಸುವಂತ ಒಂದು ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿದೆ. ಸೊ ನಾನು ಈ 12 ಹೆಸರನ್ನ ಹೇಳೋಕ್ಕಿಂತ ಮುಂಚೆ ಒಂದು ಹೇಳಲೇಬೇಕು. ಏನಾಗಿದೆ ಅಂತ ಹೇಳಿದ್ರೆ, ಈ ಬಣಗಳ ಕಿತ್ತಾಟಗಳು ಕೂಡ ಕಾಂಗ್ರೆಸ್ ನಲ್ಲಿ ಜಾಸ್ತಿ ಆಗ್ತಾ ಇದೆ. ಅವತ್ತು ಸಿದ್ದರಾಮಯ್ಯನವರು ಒಂದು ಇಂಟರ್ವ್ಯೂ ಕೊಟ್ಟಾಗ ಡೆಲ್ಲಿಯಲ್ಲಿ ಹೇಳ್ತಾರೆ, ಇವ್ರಿಗೆ DK ಶಿವಕುಮಾರ್ ಅವ್ರಿಗೆ ಅಂತ ಏನು ಶಾಸಕರ ಒಂದು ಬಲ ಏನಿಲ್ಲ, ಅವ್ರ ಬಣ ಕಮ್ಮಿ ಇದೆ, ನಮ್ಮ ಬಣ ಜಾಸ್ತಿ ಇದೆ. ಸೊ ಹೀಗಾಗಿ 5 ವರ್ಷ ನಾನೇ CM ಆಗಿರ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಇದಾದ ನಂತರ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ಒಂದು ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈ ರೀತಿಯಾಗಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನು ಶಾಸಕರ ಮನವೊಲಿಸಲು ಪ್ರಯತ್ನಗಳು ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಅಂತ ಮಾತುಗಳು ಬರ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನ ನೋಡ್ಬೇಕಾಗತ್ತೆ ಯಾರು ಎಷ್ಟು ಜನ ಯಾವ ಬಣಕ್ಕೆ ಸೇರ್ಕೊಂತಾರೆ, ಇನ್ನಷ್ಟು ಜನ ಇನ್ಯಾವ ಬಣಕ್ಕೆ ಸೇರ್ಕೊಂತಾರೆ ಅಂತ. ಸೊ ಈಗ 12 ಜನರ ಪಟ್ಟಿಯನ್ನ ಹೇಳ್ತಾ ಇದೆ MC ಸುಧಾಕರ್ ಅವರು, KN ರಾಜಣ್ಣ ಅವರು. ಅದಾದ ನಂತರ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರುವಂತ
ಈ HC ಮಹಾದೇವಪ್ಪ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇರುವಂಥದ್ದು. ಇವರನ್ನ ಕೂಡ ಸಚಿವರ ಸ್ಥಾನದಿಂದ ಕೆಳಗೆ ಇಳಿಸುವಂತ ಚಾನ್ಸಸ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಇವ್ರ ಮೇಲೂ ಕೂಡ ಬಹಳಷ್ಟು ಕಂಪ್ಲೇಂಟ್ಸ್ ದೂರನ್ನ ಕೊಟ್ಟಿದ್ದಾರೆ ಶಾಸಕರು, ಕೆಲಸ ಆಗ್ತಾ ಇಲ್ಲ, ಏನು ಮಾಡ್ತಿಲ್ಲ ಅಂತ. ಇನ್ನು ವೆಂಕಟೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮುನಿಯಪ್ಪನವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇರುವಂಥದ್ದು. ಇವ್ರನ್ನು ಕೆಳಗಡೆ ಇಳಿಸೋ ಚಾನ್ಸಸ್ ಬಹಳಷ್ಟು ಇದೆ. ಇನ್ನು ಶರಣ ಪ್ರಕಾಶ್ ಪಾಟೀಲ್ ಅವರನ್ನ ಕೂಡ ಸಚಿವರ ಸ್ಥಾನದಿಂದ ಕೆಳಗಡೆ ಇಳಿಸುವಂತ ಚಾನ್ಸಸ್ ಇದೆ. ಸೊ ಇವ್ರಗಳ ಮೇಲೆಲ್ಲ ಏನ್ ನಾನು ಹೇಳ್ತಾ ಇದ್ದೀನಿ ಹೆಸರುಗಳು, ಇವ್ರ ಮೇಲೆಲ್ಲ ಕೂಡ ಶಾಸಕರು ಈಗಾಗಲೇ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಲೀಸ್ಟ್ ಗಟ್ಟಲೆ ದೂರನ್ನ ಸುರ್ಜೇವಾಲಾ ಅವರು ಅದನ್ನ ಮಾಡಿಕೊಂಡು ಹೈಕಮಾಂಡ್ಗೆ ಅದನ್ನ ತಲುಪಿಸೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇನ್ನು ಪ್ರಾಥಮಿಕ ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇವರು ಕೂಡ ಅವರ ಸಚಿವ ಸ್ಥಾನದಿಂದ ಇಳಿಯೋ ಚಾನ್ಸಸ್ ಇದೆ. ಇನ್ನು ಡಿ ಸುಧಾಕರ್ ಅವರು ಕೂಡ ಈ ಪಟ್ಟಿಯಲ್ಲಿ ಇರುವಂತದ್ದು. ಇನ್ನು RB ತಿಮ್ಮಾಪುರ್ ಅವ್ರ ಹೆಸರು ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ. ಅವ್ರ ಮೇಲೂ ಕೂಡ ಬಹಳಷ್ಟು ಕಂಪ್ಲೇಂಟ್ಗಳು ಕೂಡ ಈಗ ಶಾಸಕರು ಕೊಟ್ಟಿರುವಂತದ್ದು. ಇನ್ನು ಮಧು ಬಂಗಾರಪ್ಪ ಅವರ ಹೆಸರು ಕೂಡ ಇಲ್ಲಿರುವಂತದ್ದು. ಇನ್ನು SS ಮಲ್ಲಿಕಾರ್ಜುನ್ ಹಾಗೂ ರಹೀಂ ಖಾನ್ ಇವರ ಹೆಸರುಗಳು ಕೂಡ ಅಲ್ಲಿದೆ ಮತ್ತು ಇವರ ಮೇಲೂ ಕೂಡ ಬಹಳಷ್ಟು ದೂರುಗಳು ಬಂದಿದೆ. ಯಾಕೋ ಕರೆಕ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಅಥವಾ ಏನು ಶಾಸಕರು ಹೇಳ್ತಾರೆ ಆ ಕೆಲಸಗಳಕ್ಕೆ ಸಾಥನ್ನ ಕೊಡ್ತಾ ಇಲ್ಲ, ಅಥವಾ ಏನೋ ಒಂದು ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಥವಾ ಇನ್ನೊಂದು ಮಾಡಬೇಕು ಅಂತ ಅವ್ರ ಜೊತೆ ಹೋದ್ರೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಶಾಸಕರು ದೂರನ್ನ ಕೊಟ್ಟಿದ್ದಾರೆ. ಸೊ ಈ 12 ಸಚಿವರನ್ನ ಕೆಳಗಡೆ ಇಳಿಸಿದ್ರೆ ಆ ಸ್ಥಾನಕ್ಕೆ ಯಾರೆಲ್ಲ ಬರಬಹುದು ಅಥವಾ ಯಾರು ಬರಬೇಕು ಅಂತ ಪಟ್ಟಿಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಹೇಳ್ತೀನಿ. ಶರತ್ ಬಚ್ಚೇಗೌಡರು ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಪ್ರಾಂತ್ಯವಾರು ಅಡಿಯಲ್ಲಿ ನಾಯಕತ್ವ ಬದಲಾವಣೆ ಏನಾದ್ರೂ ಆದ್ರೆ ಈ ಒಂದು ನಾನು ಹೇಳ್ತಾ ಹೋಗ್ತೀನಲ್ಲ ಅವರ ಹೆಸರುಗಳು ಅಲ್ಲಿ ಬರೋ ಚಾನ್ಸಸ್ ಇದೆ. ಶರತ್ ಬಚ್ಚೇಗೌಡರು, TB ಜಯಚಂದ್ರ ಅವರು, ಪುಟ್ಟರಂಗ ಶೆಟ್ರು ಅವ್ರದ್ದು ಕೂಡ ಇರುವಂಥದ್ದು. ಇನ್ನು ಲಕ್ಷ್ಮಣ ಸವದಿ ಅವರು, ಒಂದ್ ರೀತಿಯಾಗಿ ಲಕ್ಷ್ಮಣ ಸವದಿ ಅವರು ಬಂದ್ರು ಕೂಡ ಆಶ್ಚರ್ಯ ಏನಿಲ್ಲ. ಅವ್ರದ್ದು ಕೂಡ ಒಂದು ಹೆಸರಿಯಾಗಿ ಅಂದ್ರೆ ಒಂದು ಗಟ್ಟಿಯಾಗಿ ಕೇಳಿ ಬರ್ತಾ ಇರುವಂತ ಹೆಸರು ಅಂದ್ರೆ ಅದು ಲಕ್ಷ್ಮಣ್ ಸವದಿ ಅವ್ರದ್ದು ಕೂಡ ಆಗಿದೆ. ಇನ್ನು ಚಳ್ಳಕೆರೆ ರಘುಮೂರ್ತಿ ಅವರ ಹೆಸರು ಕೂಡ ಇದೆ. ಅದು ಬಿಟ್ರೆ BK ಹರಿಪ್ರಸಾದ್ ಅವರು ಅಥವಾ ಅವ್ರು ಬಿಟ್ರೆ ಇಲ್ಲಾಂದ್ರೆ ಬೇಳೂರು ಗೋಪಾಲಕೃಷ್ಣ ಅವರು ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ವಿನಯ್ ಕುಲಕರ್ಣಿ ಅವರು, ಇವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿಸ್ತಾ ಇದೆ ಇಲ್ಲಿ. ಇನ್ನು ನರೇಂದ್ರ ಸ್ವಾಮಿ ಅವರು ಏನಾದ್ರು ಸಚಿವರ ಸ್ಥಾನದಿಂದ ಹೇಳಿದ್ರೆ ಇವ್ರ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಸಚಿವರಾಗ್ಲಿಕ್ಕೆ ಇವರು ಕೂಡ ಅರ್ಹರು ಅನ್ನೋ ಒಂದು ನಿಟ್ಟಿನಲ್ಲಿ ಪಟ್ಟಿಯನ್ನ ಕೂಡ ತಯಾರು ಮಾಡ್ಕೊಂಡಿದ್ದಾರೆ. ಇನ್ನು ಮಾಗಡಿ ಬಾಲಕೃಷ್ಣರ ಆಗಿರ್ಬೋದು ಅಥವಾ ರೂಪಕಲಾ ನಾರಾಯಣ ಸ್ವಾಮಿ ಆಗಿರ್ಬೋದು, ಅಥವಾ ರೂಪಕಲಾ ಅಥವಾ ನಾರಾಯಣ ಸ್ವಾಮಿ ಇಬ್ಬರಲ್ಲಿ ಒಬ್ರು ಆಗ್ತಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇನ್ನು RV ದೇಶಪಾಂಡೆ, ಅಜಯ್ ಸಿಂಗ್, ಗೋಪಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ ಅವರು, ತನ್ವೀರ್ ಸೇಠ್, ಈ ರೀತಿಯಾಗಿ ಆ 12 ಸಚಿವರು ಏನಾದ್ರೂ ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಇವರು ಅಲ್ಲಿ ಬಂದು ಕೂರೋ ಚಾನ್ಸಸ್ ಇದೆ ಅಂತ ಈಗಾಗಲೇ ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ನವೆಂಬರ್ ಕ್ರಾಂತಿ ಆಗತ್ತಾ? ಆಗೇ ಆಗತ್ತೆ ನವೆಂಬರ್ ಕ್ರಾಂತಿ. ಬಟ್ ಆದ್ರೆ ಎಷ್ಟು ಸಚಿವರು ಔಟ್ ಆಗ್ತಾರೆ, ಇನ್ನೆಷ್ಟು ಜನ ಆಗ್ತಾರೆ, ಇದನ್ನೆಲ್ಲವನ್ನು ಕೂಡ ನಾವು ನವೆಂಬರ್ಗೆ ಕಾದು ನೋಡ್ಬೇಕಾಗತ್ತೆ. ಮತ್ತು ಈ 60 ದಿನಗಳಲ್ಲಿ ಈ ಸಚಿವರು ಏನೆಲ್ಲ ಮಾಹಿತಿಯನ್ನ ಕೊಡ್ತಾರೆ, ಯಾವ ರೀತಿಯಾಗಿ ಪಟ್ಟಿಯನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಎಕ್ಸಿಟ್ ಆಗ್ಬಹುದು, ಯಾರು ಇನ್ನಾಗ್ಬಹುದು, ಅಥವಾ ಇವ್ರ ಸಚಿವರು ಬದಲಾದ್ರೆ ಚೆನ್ನಾಗಿರುತ್ತೆ, ಅಥವಾ ಇವ್ರು ಬಂದ್ರೆ ಆ ಜಾಗಕ್ಕೆ ಇನ್ನ ಕೂಡ ಅಭಿವೃದ್ಧಿಗಳಾಗತ್ತೆ? ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.